ಎಲ್ಲರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ನನ್ನ ವೆಲ್ತ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ಸೆಷನ್ನಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂದರೆ ಏನು, ಕೆಲವೊಂದು ಟರ್ಮ್ಸ್ ಅಂದರೆ ಪುಟ್ ಅಂದರೆ ಏನು, ಕಾಲ್ ಅಂದರೆ ಏನು, ಹಾಗೆ ಬೆನಿಫಿಟ್ಸ್, ರಿಸ್ಕ್ ಹಾಗೆ ಸ್ಟ್ರೈಕ್ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ. ಮಾರ್ಕೆಟ್ ವರ್ಡ್ನಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂದರೆ ಅದೊಂದು ಬೈಯರ್ಸ್ ಮತ್ತು ಸೆಲ್ಲರ್ಸ್ ಮಧ್ಯೆ ಇರುವ ಒಪ್ಪಂದ ಅಥವಾ 1-to-1 ಕಾಂಟ್ರಾಕ್ಟ್. ಯಾರೋ ಒಬ್ಬರು ಬೈ ಮಾಡಿರ್ತಾರೆ ಅಂದರೆ ಇನ್ನೊಬ್ಬರು ಸೆಲ್ ಮಾಡಿರಲೇಬೇಕು. ಇದರಲ್ಲಿ ಎರಡು ರೀತಿ ಇದೆ, ಒಂದು ಆಪ್ಷನ್ ಬೈಯಿಂಗ್, ಇನ್ನೊಂದು ಆಪ್ಷನ್ ಸೆಲ್ಲಿಂಗ್. ಆಪ್ಷನ್ ಬೈಯಿಂಗ್ನಲ್ಲಿ ಬೈಯರ್ಸ್ ಕಾಲ್ ಬೈ ಅಥವಾ ಪುಟ್ ಬೈ ಮಾಡ್ತಾರೆ, ಹಾಗೆ ಸೆಲ್ಲರ್ಸ್ ಕಾಲ್ ಸೆಲ್ ಅಥವಾ ಪುಟ್ ಸೆಲ್ ಮಾಡ್ತಾರೆ. ಇದು ಕಾಲ್ ಅಥವಾ ಪುಟ್ ಅಂದರೆ ಆಪ್ಷನ್ ಬೈಯಿಂಗ್ನಲ್ಲಿ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ ಅಂತ ಯಾವ ಬೈಯರ್ಸಿಗೆ ಅನಿಸುತ್ತೋ ಅವರು ಕಾಲ್ ಬೈ ಮಾಡ್ತಾರೆ, ಹಾಗೆ ಮಾರ್ಕೆಟ್ ಡೌನ್ ಸೈಡ್ ಹೋಗುತ್ತೆ ಅಂತ ಯಾರಿಗೆ ಅನಿಸುತ್ತೋ ಅವರು ಪುಟ್ ಬೈ ಮಾಡ್ತಾರೆ. ಹಾಗೆ ಕಾಲ್ ಆಪ್ಷನ್ಸ್ ಅಂತಂದರೆ ಬೈಯರ್ಸ್ ಖರೀದಿಸುವ ಹಕ್ಕು, ಪುಟ್ ಆಪ್ಷನ್ ಅಂತಂದರೆ ಮಾರುವ ಹಕ್ಕು, ಸೆಲ್ ಮಾಡುವ ಹಕ್ಕು. ಅಥವಾ ಸೆಲ್ಲಿಂಗ್ ಯಾವುದರಲ್ಲಾದರೂ ಕೆಲವೊಂದು ಸಿಂಪಲ್ ಸ್ಟ್ರಾಟಜೀಸ್ಗಳನ್ನು ಕಲಿತ್ಕೊಂಡಿರಬೇಕು. ಎಕ್ಸ್ಪೈರಿ ಡೇಟ್ ಅಂದರೆ ಏನು, ಸ್ಟ್ರೈಕ್ ಪ್ರೈಸ್ ಅಂದರೆ ಏನು, ಕ್ಯಾಂಡಲ್ಸ್ ಅಂದರೆ ಏನು ಎಲ್ಲ ಕಲಿತ್ಕೊಂಡಿರಬೇಕು. ಇಲ್ಲದೇ ಇದ್ದರೆ ಬಿಗಿನರ್ಸಿಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಬೆನಿಫಿಟ್ಸ್ ನೋಡೋದಾದರೆ ಆಪ್ಷನ್ ಟ್ರೇಡಿಂಗ್ನಲ್ಲಿ ನೀವು ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ನಲ್ಲಿ ದುಡಿಬೋದು. ಸ್ಮಾಲ್ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡ್ಬೋದು. ಬಟ್ ಬಿಗಿನರ್ಸ್ ಕಲ್ತ್ಕೊಂಡೇ ಮಾಡಬೇಕು, ಇಲ್ಲ ಅಂದರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಇದರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ. ಎಕ್ಸ್ಪೈರಿಗೆ ಮೊದಲೇ ನಿಮ್ಮ ವಿರುದ್ಧ ಮಾರ್ಕೆಟ್ ಹೋದರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವೊಂದು ಸ್ಟ್ರಾಟಜೀಸ್, ರಿಸ್ಕ್ ರಿವಾರ್ಡ್ ರೇಷಿಯೋ, ರೂಲ್ಸ್ ಇವೆಲ್ಲವನ್ನು ಪ್ರಾಫಿಟ್ ಮಾಡ್ಕೊಳ್ಳೋದು ಹೇಗೆ ಇವೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು, ಧನ್ಯವಾದ.